ಕ್ರಿಮಿನಾಶಕ ಸಿಂಪರಣೆಯಿಂದ ಮೆಣಸಿನಕಾಯಿ ಸಂಪೂರ್ಣ ನಾಶ. ಬಡ ರೈತನಿಗೆ ಪರಿಹಾರ ನೀಡದಿದ್ದರೆ ಹೋರಾಟ, ಎಚ್ಚರಿಕೆ. ಆರ್ ಮಾಧವರೆಡ್ಡಿ. ಹೌದು, ಬಳ್ಳಾರಿ ಜಿಲ್ಲೆಯ ಕುರುಗೋಡು ತಾಲೂಕಿನ ಸಿದ್ದಮ್ಮನಹಳ್ಳಿ ಗ್ರಾಮದಲ್ಲಿ ಬಡ ರೈತ ಚಲುವಾದಿ ಹನುಮಂತಪ್ಪ ಅವರು 2 ಎಕರೆ ಭೂಮಿಯನ್ನ ಸಾಗುವಳಿಯಾಗಿ ತೆಗೆದುಕೊಂಡು ಸುಮಾರು 2 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮೆಣಸಿನಕಾಯಿ ಬೆಳೆಯನ್ನ ಬೆಳೆದಿದ್ದರು. ಆದರೆ ಸಿಂಜೇಟಾ ಕಂಪನಿಯ ಆಗ್ರೋಗೈನ್ ಮತ್ತು ಸಿಮೋಡಿಸ್ ಎಂಬ ಕ್ರಿಮಿನಾಶಕ ಔಷಧಿಗಳನ್ನ ಸಿಂಪರಣೆ ಮಾಡಿದ ನಂತರ ಇಡೀ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ರೈತನ ಹೂಡಿಕೆ ಹಾಗೂ ಶ್ರಮ ವ್ಯರ್ಥವಾಗಿ ಇಡೀ ಕುಟುಂಬವೇ ಕಂಗಾಲಾಗಿದೆ. ಈ ಬಗ್ಗೆ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಮಾಧವರೆಡ್ಡಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಇದೇ ನವೆಂಬರ್ 3ರಂದು ಮಾಧ್ಯಮದೊಂದಿಗೆ ಮಾತನಾಡಿ ಔಷಧಿ ಕಂಪನಿ ಮಾಲೀಕರು ಹಾಗೂ ಸಿದ್ದಮ್ಮನಹಳ್ಳಿ ಗ್ರಾಮದ ಅನು ಟ್ರೇಡರ್ಸ್ ಅಂಗಡಿ ಮಾಲೀಕರು ರೈತನಿಗೆ ಕೂಡಲೇ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು. ಅವರು ಎಚ್ಚರಿಸಿ ಮೆಣಸಿನಕಾಯಿ ಬೆಳೆದು ಸಂಪೂರ್ಣ ನಾಶ ಹೊಂದಿದ ರೈತನಿಗೆ ಕೂಡಲೇ ಪರಿಹಾರ ನೀಡಬೇಕು. ನೀಡದಿದ್ದರೆ ರೈತ ಸಂಘ ಹಾಗೂ ಹಸಿರು ಸೇನೆ ಹೋರಾಟಕ್ಕೆ ಇಳಿದು ಪ್ರತಿಭಟನೆ ನಡೆಸಲಿದೆ ಎಂದು ಎಚ್ಚರಿಕೆಯನ್ನ ನೀಡಿದರು. ಈ ವೇಳೆ ಬಳ್ಳಾರಿಯ ತೋಟಗಾರಿಕೆ ನಿರ್ದೇಶಕ ಶಂಕರ್ ಮತ್ತು ಸಹಾಯಕ ಅಧಿಕಾರಿ ರಾಘವೇಂದ್ರ ಜಮೀನಿಗೆ ಭೇಟಿ ನೀಡಿ ಕಂಪನಿ ಮತ್ತು ಅಂಗಡಿ ಮಾಲೀಕರು ಜಂಟಿಯಾಗಿ ಪರಿಹಾರ ನೀಡುವಂತೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಅನೇಕ ರೈತರು, ರೈತ ಸಂಘದ ಸದಸ್ಯರು ಮತ್ತು ಹಸಿರು ಸೇನೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನಮಸ್ಕಾರ. ಇಲ್ಲೇ ನಮ್ಮ ಕುರುಗೋಡು ತಾಲೂಕಿನಲ್ಲಿರ್ತಕ್ಕಂಥ ಸಿದ್ದಮ್ಮನಹಳ್ಳಿ ಗ್ರಾಮ, ಇದೇ ರೈತ ಹನುಮಂತಪ್ಪ ಅಂತೇಳಿ 2 ಎಕರೆ ಗುತ್ತಿಗೆಯನ್ನ ಮಾಡಿದ್ದಾನೆ. ಅದು ಎಕರೆಗೆ 50,000 ರೂಪಾಯಿಗಳನ್ನ ಮುಂಗುತ್ತಿಗೆ ಕೊಟ್ಟು, ಸಿದ್ದಮ್ಮನಹಳ್ಳಿಯಲ್ಲಿ ಸ್ಪೆಷಲ್ ಆಗಿ ಏನಂದ್ರೆ ಮುಂಗುತ್ತಿಗೆ ರೈತ ಅಲ್ಲಿ, ಯಾಕಂದ್ರೆ ನೀರು ಅನುಕೂಲ ಇರೋದ್ರಿಂದ, ಮೆಣಸಿನಕಾಯಿ ಹೆಚ್ಚು ಇಳುವರಿ ಬರೋದ್ರಿಂದ ಅಲ್ಲಿ 50,000 ಕೊಟ್ಟು 1 ಎಕರೆ 2 ಎಕರೆಯನ್ನ ಮಾಡಿದ್ದಾನೆ. ಇವನಿಗೆ ಇವ್ರ ತಾಯಿ 70 ವರ್ಷ ತಾಯಿ, ಇವನಿಗೆ 2 ಮಕ್ಕಳು, ಸಣ್ಣ ಮಕ್ಕಳು, ಹೆಣ್ಮಕ್ಳು, ಮಹಿಳೆಯರಿದ್ದಾರೆ. ಮೊನ್ನೆ ನಾನು ಕುರುಗೋಡು ಇವ್ರ ಹೊಲಕ್ಕೆ ಹೋದೆ. ಪಾಪ ಫೋನ್ ಮಾಡಿದ, ಅಣ್ಣ ನನ್ನ ಹೊಲ ಹಿಂಗಾಗೈತೆ ಅಂತೇಳಿ. ನಾನು ಫೋನ್ನಲ್ಲಿ ನೋಡೋದಲ್ಲ, ನಿನ್ನ ಹೊಲಕ್ಕೆ ಬರ್ತೀನಿ ಅಂದಾಗ ತೋಟಗಾರಿಕೆ ಇಲಾಖೆ ಕೂಡ ಫೋನ್ ಮಾಡಿದೆ. ಇವ್ನು ಸ್ಟೇಷನ್ ಇಂದ ಫೋನ್ ಮಾಡಿದೆ. ನನಗೆ ಆಶ್ಚರ್ಯ ಆಯ್ತು. ಪೊಲೀಸ್ ಸ್ಟೇಷನ್ ಯಾಕೆ ಹೋಗಿದ್ದೀಯ ಅಂದ್ರೆ, ಇಲ್ಲ ನಾ ಪೊಲೀಸ್ ಸ್ಟೇಷನ್ ಕರೆದಾರ ರಿಪೋರ್ಟ್ ಕೊಡಂದ್ರೆ, ಪೊಲೀಸರು ಯಾರು ರಿಪೋರ್ಟ್ ಮಾಡೋದಕ್ಕೆ ಇದಕ್ಕೆ ಅಂತ ಹೇಳಿ ತೋಟಗಾರಿಕೆ ಇಲಾಖೆಗೆ ನಾನು ಬೇರೆ ಕಡೆ ಇದ್ದೆ ಫೋನ್ ಮಾಡಿದೆ. ನೀನ್ ನಾಳೆನೆ ಸಿದ್ದಮ್ಮನಹಳ್ಳಿ ಹೊಲ ನೋಡ್ಬೇಕು. ಅವನು ಸುಳ್ಳು ಹೇಳ್ದ, ನನ್ನ ಮಾಹಿತಿ ಇಲ್ಲ ಅಂತ ಹೇಳಿದೆ. ಪಾಪ ಅದಕ್ಕಿಂತ 2 ದಿವಸ ಮೊದಲೇ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾನೆ. ಆ ರಿಪೋರ್ಟು ಮೊನ್ನೆ ತೋಟಗಾರಿಕೆ ಇಲಾಖೆ ಅವ್ರನ್ನು ಮತ್ತೆ ಅಂಗಡಿ ಮಾಲೀಕ ಯಾರ ಮಧುಸೂದನ್ ಅಂತ ಹೇಳಿ, ಮತ್ತೆ ಇವನು ಯಾರೋ ಸಿಂಜೇಟಾ ಕಂಪನಿ ಏನು ಸುಡಮಿನಲ್ಲ ಔಷಧ ಸಿಮೋಡಿಸ್ ಕಂಪನಿಯ ಸೇಲ್ಸ್ ಆಫೀಸರ್ನ ಕುಂದಿರಿಸಿ ತಕ್ಷಣನೇ ಈ ರೈತಗೆ ಪರಿಹಾರ ಕೊಡಬೇಕು. ಇಲ್ಲ ಅಂದ್ರೆ ಪರಿಣಾಮ ನೆಟ್ಟಿಗಿರೋದಿಲ್ಲ. ನಿಮ್ಮ ಕಂಪನಿಯನ್ನ ಬಳ್ಳಾರಿಯಿಂದ ಹೊರಗಾಕ್ಬೇಕಾಗತ್ತೆ. ಆ ಕೆಲಸ ರೈತ ಸಂಘ ಮಾಡುತ್ತೆ ಅಂತ ಮೊನ್ನೆ ಕೂಡ ಅವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ. ಇವತ್ತಿನವರೆಗೆ ಅವನು 3 ದಿನ ಆಯ್ತು ಆಗ್ಲೇ ಹೇಳಿ ನಾವು. ಇವತ್ತು ನಾನು ನಿನ್ನೆ ರಾತ್ರಿ ಫೋನ್ ಮಾಡಿ ಕೇಳಿದ್ರೆ ಪರಿಹಾರ ಕೊಟ್ಟಿಲ್ಲ ಅಂತ ಹೇಳಿದೆ. ಪರಿಹಾರ ಇನ್ನ ಕೇವಲ ಸೋಮವಾರ ಅಂತ ಹೇಳಿದ್ವಿ. ಇನ್ನು ಕೇವಲ 2 ದಿವಸ ಅವನಿಗೆ ಕಾಲಾವಕಾಶ ಕೊಡ್ತಾ ಇದೀವಿ. ಇಲ್ಲ ಅಂದ್ರೆ ಮಾತ್ರ ಈ ಸಿಂಜೇಟಾ ಕಂಪನಿಯನ್ನ ಬಳ್ಳಾರಿಯಲ್ಲಿ ಏನಿದೆ ಆ ಕಂಪನಿ, ಅವನು ಯಾರು ಸೇಲ್ಸ್ ಮ್ಯಾನ್ ಇಲ್ಲಿದ್ದಾನೆ ಬಳ್ಳಾರಿ ಗೆಡ್ಡ ಆಫೀಸರ್ ಇರೋನ್ನ, ಆ ಅಂಗಡಿಯನ್ನ ಅವನ ಆಫೀಸನ್ನ ಬಂದ್ ಮಾಡೋ ಕಾರ್ಯಕ್ರಮ, ಇಲ್ಲಿಂದ ಹೊರಗಾಕ ಕಾರ್ಯಕ್ರಮ ರೈತ ಸಂಘ ಮಾಡುತ್ತೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಅದು ಪಾಪ ಇವ್ರ ಮಗಳು ಹೇಳಿದ್ಲು. ಇವ್ರ ಮಗಳು 8ನೇ ಕ್ಲಾಸ್ ಹೋಗ್ತಾಳೆ. ಆ ಹುಡುಗಿಯನ್ನ ಕೇಳಿದೆ ನಾನು, ಏನಮ್ಮ ಯಾಕೆ ಸುಟ್ಟೋಯ್ತ? ಸಾರ್, ನಾನು ನಮ್ಮಪ್ಪನ ಜೊತೆಗೆ ನಾನು ಔಷಧ ಹೊಡೆಯೋದಕ್ಕೆ ಬಂದಿದ್ದೆ. ನಾವು ಯಾವ್ದೋ ಮೊನ್ನೆ ಹಬ್ಬ ಇತ್ತು, ದೀಪಾವಳಿ ಅಂದ್ಕೊಂಡಿದ್ದೀನಿ. ದೀಪಾವಳಿ ಹಬ್ಬಕ್ಕೆ ಇವ್ರ ಹೆಂಡತಿ ಊರಿಗೆ ಹೋಗಿದ್ದಾರೆ, ಮಕ್ಕಳೆಲ್ಲರೂ ಔಷಧ ಹೊಡೆದು ಹೋಗಿದ್ದಾರೆ. ದೀಪಾವಳಿ ಹಬ್ಬ ಮುಗಿಸಿ ಕೇವಲ 3 ದಿನಕ್ಕೆ ಬಂದಾಗ ಎಲ್ಲ ಸುಟ್ಟೋಗಿದೆ. ಅದು ಆಶ್ಚರ್ಯ. ಆ ಮಗಳು ಹೇಳಿದ್ ನೋಡಿದ್ರೆ, ಆ ಹೊಲದಲ್ಲಿ ನೋಡಿದ್ರೆ ಕಣ್ಣೀರು ಬರುತ್ತೆ ಪ್ರತಿಯೊಬ್ಬರಿಗೆ. ಆದ್ರೆ ಅವನ ಕಂಪನಿಯವನಿಗೆ, ಅವನ ಅಂಗಡಿಯವನಿಗೆ ಒಂದ್ ಸಣ್ಣ ಕನಿಕರ ಬೇಡ್ರಿ. ಅವನು ಗುತ್ತಿಗೆ ಮಾಡಿದಂತ ರೈತ, ಚಲವಾದಿ ರೈತ, ಅವನಿಗೆ ಭೂಮಿ ಇಲ್ಲ. ಇವನು ಕೂಡ ಪರಿಹಾರ ಕೊಡೋದಕ್ಕೆ ತೋಟಗಾರಿಕೆ ಇಲಾಖೆ ಕೂಡ ಹೇಳಿದ್ದೀನಿ. ನೀವು ತಕ್ಷಣನೇ ರಾಯಚೂರು ಯೂನಿವರ್ಸಿಟಿಗೆ ಹೇಳಿ ನೀವು ರಿಪೋರ್ಟ್ ಕೊಡೋ ಸತಿ ಬಹಳ ಮಾಡಂಗಿಲ್ಲ. ಆ ಅಂಗಡಿ ಕೂಡ ಲೈಸೆನ್ಸ್ ರದ್ದು ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದೀವಿ. ಧನ್ಯವಾದಗಳು.